ಇಲ್ಲ ಅಂದಿದ್ರೆ ಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು. ಈಗ ಅಲ್ಲಿ ಕುತ್ಕೋಬೇಕಾ ನಾವು? ಓಕೆನಾ? ಸರ್ ಇವಾಗ 21 ದೇಶದ್ದು ಪ್ರೆಸ್ ಮೀಟ್ ನಡೀತಿದೆಯಲ್ಲ ಸರ್, ಅದು ಇವಾಗ ರಿಲೀಸು ಸೈಮಲ್ಟೇನಿಯಸ್ ಆಗಿ 21 ದೇಶದಲ್ಲಿ ಎಷ್ಟು ಆಗುತ್ತೆ ಅಲ್ಲಿ ಸರ್? ಈಗ ನಾವು ಟ್ರೈಲರ್ 1ನಲ್ಲಿ ನಿಮಗೆ 12 ಲ್ಯಾಂಗ್ವೇಜಸ್ಸಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ. ಸೊ ಈಗ ನಮ್ಮದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೊಸದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ದೇಶಗಳಿಂದ ನಮಗೆ ಬಂದಿದೆ, ಅಂದರೆ ಪ್ರಪೋಸಲ್. ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸಿ ದ ಕಂಟೆಂಟ್ ಆಲ್ಸೋ. ಬಂದಾದಮೇಲೆ ಅವ್ರ ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗತ್ತೋ, ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಡಿಮ್ಯಾಂಡಲ್ಲಿದೆ. ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವೊಂದು ಆಪ್ಷನ್ ಈಗಲೇ ವೇದಿಕೆ, ಅಂದರೆ ಈಗೇನಾಗ್ತಾಯಿತ್ತು, ರಿಲೀಸ್ ಆಗಿ 3 ತಿಂಗಳಿಗೂ 6 ತಿಂಗಳಿಗೂ ಆ ದೇಶಗಳಿಗೆ ತಲುಪ್ತಾ ಇತ್ತು ಸಿನಿಮಾ. ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದ್ದೀವಿ, ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ. ಸೊ ಇದು ಚೈನೀಸ್ ಮತ್ತು ಜಾಪನೀಸ್ ಆಲ್ರೆಡಿ ನಮಗೆ ಬೇಡಿಕೆ ಇದೆ. ಸೊ ಅವೆರಡು ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷ್ನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಇಲ್ಲ ಸರ್, ಅದೇ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ RRR ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ರಿಲೀಸ್ ಆದ ನಂತರ, ಅಂದರೆ ನಾನು ಹೇಳೋದು ಆ ಭಾಷೆಗಳು. ಹಾಂ ಸರ್, ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದ್ದೀವಿ. ನಮ್ಮ ಭಾಷೆಗಳಲ್ಲಿ ಎಲ್ಲ ಸಿನಿಮಾನೂ ಆಗುತ್ತೆ. ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನೂ ಆಗ್ತಾ ಇತ್ತು. ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನೂ ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ. ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದರೆ, ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು, ಚೈನೀಸ್ ಆಗ್ಬೋದು, ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆಗ್ಬೋದು, ಸೈಮಲ್ಟೇನಿಯಸ್ ಆಗಿ ಆ ಭಾಷೆಯಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ. ಇದು ಹೊಸದಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಒಂದು 6 ತಿಂಗಳು 7 ತಿಂಗಳ ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ, ಮೇಲ್ಸ್ ಮಾಡಿ, ಫೋನ್ ಮಾಡಿ ಮಾತಾಡಿದ್ದಾರೆ, ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನಿಸಿದ ಮೇಲೆ, ಬರೀ 2 ಲ್ಯಾಂಗ್ವೇಜ್ ಯಾಕೆ, ನಾವು ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ. ಅಲ್ಲ, ಆಗೇನಾಗುತ್ತೆ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಸೆನ್ಸಾರ್ ನಿಯಮ. ಹೌದು ಸರ್, ಹೌದು. ಅದಕ್ಕೆ ಬೇರೆ ಬೇರೆ ಇದೆ ಸರ್, ಬೇರೆ ಬೇರೆ ಇರೋದ್ರಿಂದನೇ ಡಬ್ ಮಾಡಿ ಅಲ್ಲಿ ಸೆನ್ಸಾರ್ ಮಾಡಿ ಈ 11ಕ್ಕೇನೆ ಬರೋದು ಅಂತ. ಈಗ ಉದಾಹರಣೆಗೆ ದುಬೈನಲ್ಲಿ ನಿಮಗೆ ಅರೇಬಿಕ್ ಭಾಷೆ ಕಲಿತೀವಿ, ಅಲ್ಲಿನ ಭಾಷೆ. ಅಲ್ಲಿನ ಸೆನ್ಸಾರ್ ನಿಯಮಾವಳಿಗಳು ಭಾಳ ಕಟ್ಟುನಿಟ್ಟಾಗಿದೆ. ಅದನ್ನೆಲ್ಲ ನೋಡಿ ಟೈಮ್ ಜಾಸ್ತಿ ತಗೊಳ್ತಾ ಅನಿಸುತ್ತೆ. ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದರೆ 31, 34, 61, 72 ದಿವಸ ಇದೆ. ಹೌದು, 72 ದಿವಸ ನಿಮ್ಮ ರಿಲೀಸ್ ಸಿಗಿದೆ. 72 ದಿವಸದಲ್ಲಿ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಡಬ್ ಆಗಿದೆ. ನೀವು 5ನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು ಸರ್. ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ಸರ್. ಬರೋ ತಿಂಗಳು ಅಂದರೆ ಈ ಆಗಸ್ಟ್ ತಿಂಗಳಲ್ಲೇ ಅವ್ರುಗಳು ಇಲ್ಲಿಗೆ ಬರ್ತಾರೆ ಸರ್. ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯ್ತು ಅಂದರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ಅವ್ರು ಅಲ್ಲಿ ಡಬ್ಬಿಂಗ್ ಮಾಡಿಕೊಂಡು ಅವ್ರು ಸೆನ್ಸಾರ್ ಮಾಡ್ಕೊತಾರೆ ಸರ್. ಇಷ್ಟೇ ಇರೋದಲ್ಲಿ. ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ, ಸಾಧ್ಯತೆ ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನು ಮಾಡ್ತಾ ಇರೋದು. ಯೂಶಲಿ 1 ತಿಂಗಳು ಮುಂಚೆನೇ ಸೆನ್ಸರ್ ಕಾಪಿಗೆ ಅಂತ ಕಾಪಿ ತೆಗೆದುಬಿಟ್ಟು ಸೆನ್ಸರ್ ಮಾಡಿಸ್ತೀವಿ. ಯೂಶಲಿ ಎಲ್ರಿಗೂ ಗೊತ್ತು. ಸೊ 1 ತಿಂಗಳು ಮುಂಚೆನೇ ಸೆನ್ಸರ್ ಪ್ರೊಸೀಜರ್ ಸ್ಟಾರ್ಟ್ ಆಗೋಗುತ್ತೆ. ಹಲೋ, ಕೇಳಿಸಿಲ್ಲ. ಹಾಂ ಇದೆ, ಹೇಳ್ತೀನಿ. ಇಲ್ಲ ಕೇಳಿ. ಈಗ ಬಾಂಗ್ಲಾದೇಶ್ ಬಂದು ನಿಮಗೆ ಒಂದು ನಮ್ಮ ಪಕ್ಕದ್ದೇ ದೇಶ. ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬ ನೋಡ್ತಾರೆ, ಈ ಹಿಂದಿ ಡಬ್ಡ್. ಸೊ ಅವ್ರಿಗೆ ಬಂಗಾಲಿ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ 3 ಕೋಟಿ, ಆಲ್ಮೋಸ್ಟ್ 25 crores ಪಾಪ್ಯುಲೇಷನ್ ಇದೆ ಬಾಂಗ್ಲಾದೇಶಲ್ಲೇ. ಸೊ ಇದನ್ನು ಒಬ್ಬರು ನಮಗೆ ಸಜೆಸ್ಟ್ ಮಾಡಿದ್ರು, ಬೆಂಗಾಲ್ ಅಲ್ಲದೆ
ಬಾಂಗ್ಲಾದೇಶ್ ಎರಡೂ ನಿಮಗೆ ಆಗುತ್ತೆ. ಇಲ್ಲೊಂದು 2-3 ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿರೋದಕ್ಕೆ ಈಗ ಹೊಸದಾಗಿ ಆ್ಯಡ್ ಮಾಡಿದ್ದೀವಿ ಅದನ್ನು. ಮೇಡಮ್ ಬಾಂಗ್ಲಲ್ಲಿ ಮಾಡಿದ್ರೆ ಇನ್ನೊಂಚೂರು ಕಾಸು ಎಕ್ಸ್ಟ್ರಾ ಸಿಗತ್ತಂತೆ, ಮಾಡಲಿ ಬಿಡಿ ಮೇಡಮ್. ಅಲ್ಲ, ಅದು ಇಂಡಿಯನ್ ಸಿನಿಮಾಗಳಿಗೆ ಅಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಇದೆ ಬಾಂಗ್ಲಾದೇಶ್ ಸಿನಿಮಾಗೆ ಮಾರ್ಕೆಟ್ ಏನಾದರೂ ಬಿಫೋರ್ ಏನಾದರೂ ಬಂದಿದ್ಯಾ? ಮಾರ್ಕೆಟಿಂಗ್ ಏನಾದರೂ ಬೇಡಿಕೆ ಇಲ್ಲಿ ರಿಲೀಸ್ ಇಲ್ಲಿ ಬಂಗಾಲ್ ಕೇಳಿದಾರಾ ಅಂತ ಬಂಗಾಲ್ ಸ್ಟೇಟ್ ಇದೆಯಲ್ಲ ಮೇಡಮ್, ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಮ್ಗೆ ಒಂದು ಆಪ್ಷನ್ ಅಡಿಷ್ನಲ್ ಲ್ಯಾಂಗ್ವೇಜ್ ಹಿಂದಿನೂ ರಿಲೀಸ್ ಆಗುತ್ತೆ, ಅಲ್ಲಿ ಬಂಗಾಲಿನೂ ರಿಲೀಸ್ ಆಗುತ್ತೆ. ಸೊ ಹಂಗಾಗಿ ಬಾಂಗ್ಲಾದೇಶ್ಗೆ ನಾವು ಎರಡೂ ಕೊಡ್ಬೋದು. ಧ್ರುವ ಸರ್ ಈಗ ಬರುವಂಥ ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮೂವಿ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡು ಬರುವಂಥ ಸಿನಿಮಾಗಳು. ಈಗ ನಿಮ್ಮದು ಅದಕ್ಕಿಂತ ಒಂದು ಹೆಚ್ಚು ಮುಂದೆ ಹೋಗ್ತಾ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ. ಸೊ ಆ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದರೆ ಅಷ್ಟು ಕಂಟೆಂಟ್ ಮಾರ್ಕೆಟಿಂಗ್ ಒತ್ತು ತರ್ತಾ ಇದ್ದಾನ ಅನ್ನೋದು ಒಂದು ಪ್ರಶ್ನೆ. ನಮ್ಮ ಸಿನಿಮಾ ಹಿಟ್ಟಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ, ಬಟ್ ಅಷ್ಟೇ ಕಂಟೆಂಟು ಅಷ್ಟೇ ಪವರ್ಫುಲ್ಲಾಗಿ ಇರಬೇಕು. ಏನು ನಿಮ್ಮ ತೋಳುಗಳು ಎಷ್ಟು ಬಲವಾಗಿದ್ದು ಸಿನಿಮಾ ಟ್ರೈಲರ್ನಲ್ಲಿ, ಟೀಸರ್ನಲ್ಲಿ, ಬಂದಿರೋ ಟೀಸರ್ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್. ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಆ್ಯಂಡ್ ಟ್ರೈಮ್ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ಮದು ಯೂನಿವರ್ಸಲ್ ಥೀಮ್ ಇದೆ ಸರ್. ಅಂದರೆ ಇವಾಗ ಏನು 9 ಎಕ್ಸ್ಪ್ರೆಷನ್ ಅಂತ ನವರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ. ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಏನಿಲ್ಲ. ಆ್ಯಂಡ್ ಇನ್ನೂ ಶಾರ್ಟ್ಕಟ್ಟಾಗಿ ನಾವು ಲ್ಯಾಂಗ್ವೇಜಸಲ್ಲೂ ಡಬ್ ಮಾಡ್ತಾ ಇದ್ದೀವಿ. ಸೊ ಒಂದು ಚಿಕ್ಕ ಡ್ರಾಮಾ ಇದೆ, ಅದು ಎಲ್ರಿಗೂ ಅರ್ಥ ಆಗಂಗಿರುತ್ತೆ ಸರ್. ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್. ಸರ್ ಆ್ಯಕ್ಚುಲಿ ಲಾಸ್ಟ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ಗಳೆಲ್ಲ ತುಂಬ ಇಂಪ್ರೆಸಿವ್ ಆಗಿದ್ವು. ಇದ್ರಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ಅವಾಗ ಬೇರೆ ದೇಶದಿಂದ ಎಲ್ಲ ಕರೆಸಿ ಏನೇನೋ ಮಾಡಿಬಿಟ್ಟಿದ್ರಿ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ. ಈ ಸಿನಿಮಾನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಆಗಲೇ ಹೇಳ್ದಂಗೆನೋ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ. ಸ್ಟೋರಿ ಓಹೋ ನಂಗೆಲ್ಲ ಹೇಳ್ತೇವೆ, ಒಂದು ಚಿಕ್ಕ ಸ್ಟೋರಿ ಇದೆ. ಆ ಸ್ಟೋರಿನ ಹೇಳೋ ರೀತಿ, ಸ್ಕ್ರೀನ್ ಪ್ಲೇ ಯೂನಿಕಾಗಿ ಮಾಡಿದ್ದೀವಿ ಅಂತ ಒಂದು ನಂಬಿಕೆ ನಮಗಿದೆ, ನಮ್ಮ ಟೀಮ್ ಎಲ್ರಿಗೂ. ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಕ್ಷನ್ನು ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆ್ಯಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರೋವಂಥ ಫೈಟ್ಸು ರವಿವರ್ಮ ಮಾಸ್ಟರ್ ಆಗಿರ್ಬೋದು, ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು. ಸೊ ಈ ಥರ ಕ್ಲೈಮ್ಯಾಕ್ಸು ನಿಮಗೆ ಆ್ಯಕ್ಷನ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮೇಡಮ್ ಇದು. ಅರ್ಜುನ್ ಸರ್, ಇಷ್ಟು ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ, ಇವತ್ತು ಇಷ್ಟು ದೊಡ್ಡದಾಗಿ ಆ್ಯಕ್ಷನ್ ಮೂವಿ ಮಾಡ್ತಾ ಇದ್ದೀರಾ, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಿಲೀಸ್ ಮಾಡ್ತಿದ್ದೀರಾ. ಸೊ ನಿಮ್ಮಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನು ನೋಡ್ತೀವಿ, ಏನಾದರೂ ಒಂದು ಹಿಂಟ್ ಕೊಡೋಕ್ಕೆ ಸಾಧ್ಯನಾ? ಯಾಕಂದರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಪಟ್ಟೆ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ. ಅದಕ್ಕೆ ಅಂತಾನೆ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮೆಹತಾ ಸರ್ ಅಂತಲೂ ಕೇಳ್ಪಟ್ವಿ. ಸಿಕ್ಕಾಪಟ್ಟೆ ಶೂಟ್ ಮಾಡಿಲ್ಲ, ಬೇಕಾಗಿರೋದನ್ನೇ ಚೆನ್ನಾಗಿ, ಅಂದರೆ ಅದರಲ್ಲಿ ನಾವು ಯೂಸ್ ಮಾಡಿರುವಂಥ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ಗಳಿದೆಯಲ್ಲ ಅದು ವಿಶೇಷವಾಗಿರುವಂಥದ್ದು. ಒಂದು ಮೋಕೋಬೋಟ್ ಅನ್ನೋವಂಥದ್ದು ಒಂದು ಎಕ್ವಿಪ್ಮೆಂಟ್ ಇದೆ, ಅದರಲ್ಲಿ ಡೈಲಿ 3 to 4 ಶಾರ್ಟ್ಸ್ ಅಷ್ಟೇ ತೆಗಿಯೋಕ್ಕಾಗೋದು. ಅದೇ ಒಂದು 20 days 22 days ಯೂಸ್ ಮಾಡಿದ್ವಿ ಲಾಸ್ಟ್. ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನು ಅಂದ್ಕೊಂಡು ಒಂದು 10-15 days ಜಾಸ್ತಿ ಆಯಿತು ನಮಗೆ. ಬಟ್ ಅದ್ಭುತವಾಗಂತೂ ಆ್ಯಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಕಥೆ ಇರುತ್ತೆ. ಒಂದು ತುಂಬ ಬ್ಯೂಟಿಫುಲ್ ಚೇಸ್ಗಳಿದೆ, ಆ್ಯಕ್ಷನ್ ದೃಶ್ಯಗಳಂತೂ ನೀವು ಹಿಂದೆ ನೋಡಿರಲ್ಲ, ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಈಗಾಗಲೇ ಅದ್ದೂರಿಯಾಗಿ ನಾವು ನೋಡ್ಬಿಟ್ಟಿದೀವಿ, ಬಟ್ ಈಗ ಮುಂದುವರೆದ ಅದ್ದೂರಿಯಲ್ಲಿ ನೋಡಿದ್ದು ಲವ್ ಕಾಂಬಿನೇಷನ್, ಇದ್ರಲ್ಲಿ ನೋಡೋದು ಆಕ್ಷನ್ ಕಾಂಬಿನೇಷನ್. ಇದು ಆ್ಯಕ್ಚುಲಿ ಲವ್ ಅದ್ದೂರಿಯಲ್ಲಿ ನಾವು ಲವ್ ಸ್ಕ್ರ್ಯಾಚಿಂದ ತೋರಿಸಿದ್ವಿ, ಅಂದರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಬಂದಿದ್ವಿ. ಏನಕ್ಕೆ ಬ್ರೇಕಪ್ ಆಯಿತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ ಸರ್, ಇದು ಎರಡು ಥರನೂ. ಸೊ ಮಾರ್ಟಿನಲ್ಲಿ ಹಾಫ್ ವೇಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ. ಸೊ ನಿಮಗೆ ಒಂಚೂರು ಮೆಚೂರ್ಡ್ ಹುಡುಗ ಇದರಲ್ಲಿ ಲವ್ ಸ್ಟೋರಿನೂ ಇದೆ. ಪಾಪ ಮೇಡಮು ಕೂತವ್ರೆ, ಅವ್ರಿಗೂ ಒಂದೇನಾದರೂ ಪ್ರಶ್ನೆ ಕೇಳಿದ್ರೆ ಮುಂಬೈಯಿಂದ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅವರು ಫೀಲ್. ಈಗ ನೋಡಿ ಸರ್, ನೀವು ಕೇಳಿದ ತಕ್ಷಣ ನನ್ಗೊಂದು ಲುಕ್ಕು ಆ ಕಡೆಗೆ ಒಂದು ಲುಕ್ ಹಂಗೆ ಹೋಗಿ ಬರ್ತಾ ಇರುತ್ತೆ. ನನ್ನ ಬಗ್ಗೆ ಹೇಳಿಲ್ವಲ್ಲ. ಇಲ್ಲ ಸರ್, ಈಗ ಸ್ಟೇಜ್ಗೆ ಒಂದು ಕಳೆ ಬಂತು ನೋಡಿ ಸರ್. ನೀವು ಪಕ್ಕ ಕೂತ್ಮೇಲೆ ಒಂದು ಸ್ಟ್ರೆಂತ್ ಸಿಕ್ತು. ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ. ನಮ್ಮ ಇನ್ನೆಷ್ಟು ಜನ ಕಾಯ್ತಿದ್ದಾರೆ ಮೇಡಮ್, ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದು ಕೆಲವು ಅತೃಪ್ತ ಆಪ್ತಗಳು ಬಂದು ಉಳಿ ಹಿಂಡ್ತಾನೆ ಇರ್ತಾವಲ್ಲ, ಏನ್ ಮಾಡೋದು ಮೇಡಮ್? ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ಸರ್. ಇಲ್ಲಿ ಬೈತಾರೆ ನೋಡಿ ಅವ್ರು. ಮುಂದೆ ಕೂತ್ಕೊಬಿಡಿ, ಸ್ವಲ್ಪ ತಲೆ ಕೆಳಗೆ ಮಾಡಿ.
ಈಗ ಪ್ರಮೋಷನ್ ತುಂಬ ಜೋರ ಮಾಡ್ತಾ ಇದ್ದೀರಾ, ಜನಕ್ಕೆ ಎಷ್ಟು ರೀಚ್ ಆಗಿದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಬ್ಬರು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ? ಸರ್ ಈಗ ಶುರು ಮಾಡಿರೋ ದಿನ ಶುರು ಈಗ 5ನೇ ತಾರೀಕು ಇದೇ ಮೊದಲನೇ ದಿನ ಇದು. ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ನಮಗೆ ಕೊನೆಗೆ ಜನರಿಗೆ ತಲುಪಿದೆ ಅಂತ ಜನ ನಮಗೆ ಪರವಾಗಿಲ್ಲ ನೋಡಿದ್ವಿ ಅಂದಾಗ ನಮ್ಗೆ ಸ್ವಲ್ಪ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಗೊತ್ತಾ? ದುಡ್ಡು ಬಂದು ತುಂಬಿಕೊಂಡಾಗ. ಸಿನಿಮಾ ಕೇಳಿಲ್ಲ ಪ್ರಮೋಷನ್ ಪ್ರಮೋಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಅವತ್ತು. ನಾವು ಅವತ್ತು ಮಾಡಿದ್ದ ಪ್ರಮೋಷನ್ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ, ಇವತ್ತು ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತಂದಾಗ, ಬಂದು ದುಡ್ಡು ಹಾಕಿರೋದಕ್ಕಿಂತ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್. ಧ್ರುವ ಅವ್ರದ್ದು 2 ಸಿನಿಮಾ ಒಂದೇ ವರ್ಷ, ಅಭಿಮಾನಿಗಳಿಗೊಂಥರ ಹಬ್ಬ. ಸರ್ 3 ವರ್ಷ ಗ್ಯಾಪ್ ಆಯ್ತು, ಅದನ್ನ ಹೇಳಿ. ಸೊ ಒಟ್ಟಿಗೆ ಬರ್ತಾ ಇದೆ ಸಿನಿಮಾ, 2 ತಿಂಗಳು ಗ್ಯಾಪಲ್ಲಿ ಬರ್ತಾ ಇದೆ, ಖುಷಿನೇ ಅಲ್ಲ ಸರ್. ಒಟ್ಟಿಗೆ ಇಷ್ಟು 3 ವರ್ಷ ಎಲ್ಲಿ ಧ್ರುವ ಎಲ್ಲಿ ಟೈಮ್ನ ಇನ್ವೆಸ್ಟ್ ಮಾಡಿದ್ದ ಅಂತ ಹೇಳಿದ್ರೆ ಈ 2 ಸಿನಿಮಾದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ. ಇಟ್ ವಿಲ್ ಬಿ ಎವಿಡೆಂಟ್ ಸರ್, 2 ಸಿನಿಮಾನು. ಇಲ್ಲ ಸರ್, ಅದು ಹೊಸದಾಗಿ ಬಂದಿರೋ ಒಂದು ಎಕ್ವಿಪ್ಮೆಂಟ್ ಅದು. ಸರ್ ಮೋಕೋ ಬೋಲ್ಟ್ ಅನ್ನೋದು ಒಂದು ಅಂದ್ರೆ ಆಟೋಮೇಷನ್ ಮೋಷನ್ ಕಂಟ್ರೋಲ್ ಇದರಲ್ಲಿ ವರ್ಕ್ ಆಗುತ್ತೆ ಅಣ್ಣ. ಅದು ಏನಂತಂದ್ರೆ ಒಂದನ್ನ ನಾವ್ ಯಾವ್ದೋ ಒಂದು ಶಾರ್ಟ್ ತೆಗಿಬೇಕು ಅಂತಂದ್ರೆ ಪ್ರಾಪರ್ ಆರ್ಟಿಸ್ಟ್ನು 1 ಇಂಚು ಕೂಡ ಆ ಕಡೆ ಈ ಕಡೆ ಹೋಗಾಗಿಲ್ಲ. ಅಣ್ಣ ಆ ಕ್ಯಾಮ್ರಾ ಹೆಂಗೆ ಅಂದರೆ ಕಂಪ್ಯೂಟರೈಸ್ಡ್, ಮುಂಚೆನೇ ಪ್ರೋಗ್ರಾಮ್ ಮಾಡಿಬಿಟ್ಟು ಇಟ್ಟಿರ್ತೀವಿ. ಸೊ ಒಂದು ಸೆಕೆಂಡ್ ಆದಮೇಲೆ ಹೆಂಗೆ ತಿರುಗಬೇಕು, ಲುಕ್ ನೋಡಬೇಕು, ಇಲ್ಲಾಂದ್ರೆ ಕ್ಯಾಮ್ರಾ ನಮ್ಮನ್ನು ಕೇಳಲ್ಲ. ಅದ್ರ ಪಾಡಿಗೆ ಅದು ಕಂಪ್ಯೂಟರೈಸ್ಡ್ ಅಲ್ಲ, ಅದ್ರ ಪಾಡಿಗೆ ಅದು ಒಂಚೂರು ಮುಂದೆ ಬಂದ್ರು ಅದೇ ನಾವೆಲ್ಲ ನಿಲ್ಸಿರ್ತೀವಿ ಅಲ್ಲಿಗೆ ಬಂದು ಒಂದ್ ಸ್ವಲ್ಪ ಮುಂದೆ ಬಂದ್ರು ಬಂದು ಹೊಡೆಯುತ್ತೆ ಅದು, ಕ್ಯಾಮ್ರಾನೇ ಬಂದು ಹೊಡೆಯುತ್ತೆ. ಅದು ಎಲ್ಲಿ ನಿಲ್ತಿರ್ತೀವಿ 1 ಇಂಚು ಕೂಡ ಹಿಂದೆ ಮುಂದೆ ಆಗಂಗಿಲ್ಲ. ಅಂದ್ರೆ ಪ್ರಾಪರ್ ಆಗಿ ಆರ್ಟಿಸ್ಟ್ ಪೊಸಿಷನ್ ಮತ್ತೆ ನಾವು ಇದ್ ಮಾಡಿರುವಂತ ಕಂಪ್ಯೂಟರೈಸ್ ಮಾಡಿರುವಂತದ್ದು ಒಂದು ನಾವೇನು ಕಂಪೋಸ್ ಮಾಡಿರ್ತೀವಲ್ಲ, ಹೌದು, ಎಲ್ಲಾ ಕಡೆಯಿಂದನೂ ಸಪೋರ್ಟಿವ್ ಆಗಿರ್ಬೇಕು. ಮತ್ತೆ ನಮ್ಗೆ ಬ್ಯಾಕ್ ಡ್ರಾಪ್ ಅಲ್ಲಿ ನಮ್ಗೆ ಲೈಟಿಂಗು ಕೂಡ ನಾವು 2-3 ಶಾರ್ಟ್ ತೆಗಿತೀವಲ್ಲ, ಎಲ್ಲದಕ್ಕೂ ಲೈಟಿಂಗು ಕೂಡ ಪ್ರಾಪರ್ ಆಗಿರ್ಬೇಕು. ಆ ಲೈಟಿಂಗ್ ಪ್ರಾಪರ್ ಆಗಿಲ್ಲ ಅಂತಂದ್ರೂ ಶಾರ್ಟ್ ತಿರ್ಗಾ ಅದು ಲೈಟಿಂಗ್ ಪ್ರಾಪರ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕು. 1 ಅವರ್ 1.5 ಅವರ್ ಅದನ್ನ ಮಾಡ್ಲೇಬೇಕು ನಾವು. ಅರ್ಜುನ್ ಸರ್, ಈ ಟೆಕ್ನಾಲಜಿ ಇದು ಈ ಸಿನಿಮಾ ಫಸ್ಟ್ ಈಗ ಯಾವ್ದನ್ನ ಮಾಡಿದ್ರೆ ಯಾವ ಸಿನಿಮಾಗಳನ್ನ ಅಳವಡಿಸ್ಕೊಂಡಿದ್ರು ಕನ್ನಡದಲ್ಲಿ ಮಾಡಿರಲಿಲ್ಲ. ಕನ್ನಡದಲ್ಲಿ ಮಾಡಿ ಫಸ್ಟ್ ನಾವೇ ಮಾಡಿದ್ದು, ಆಮೇಲೆ ಬ್ರೋ ಮೋಕೋ ಬೋಲ್ಟ್ ಇತಿಹಾಸದಲ್ಲೇ 42 ದಿವಸ ಆ ಕ್ಯಾಮ್ರಾನೇ ಯಾರು ಯೂಸ್ ಮಾಡಿಲ್ಲ, ಅದೇ ನಮ್ಮದು ಫಸ್ಟ್. ನಾವು ಮಾಡಿರ್ಲಿಕ್ಕೆ ಯಾರು ಮಾಡಿಲ್ಲ, ಅಲ್ಲಿ ಇಂಡಿಯಾಲೇ ಮಾಡಿಲ್ಲ. ತಮಿಳಲ್ಲಿ ವಿಕ್ರಮ್ ಅನ್ನೋ ಒಂದು ಸಿನಿಮಾ ಮಾಡಿದರು, ಅದು ನಮಗೆ ವಿಕ್ರಮ್ ಸಿನಿಮಾ ಮಾಡಿದ್ದಾರೆ ಅನ್ನೋದ್ರಿಂದ ನಮಗೆ ಗೊತ್ತಾಗಿದ್ದು. ನಾವು ರವಿ ವರ್ಮಾ ಮಾಸ್ಟರ್ದು ಒಂದು ಎಪಿಸೋಡ್ ಮಾಡಿದಾಗ 2021 ಯೂಸ್ ಮಾಡಿದ್ವಿ. ಅದನ್ನ ಏನಕ್ಕೆ ಯೂಸ್ ಮಾಡಿದೀವಿ ಅನ್ನೋದಕ್ಕೂ ಒಂದು ಪ್ರಾಪರ್ ರೀಸನ್ ಇದೆ ಅಣ್ಣ. ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಯಾಕೆ ಇದೇ ಎಕ್ವಿಪ್ಮೆಂಟ್ ನ ಇವ್ರು ಯೂಸ್ ಮಾಡಿದ್ರು ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.